ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ತನ್ನ ಅತ್ತೆ ಮಾವ ತನ್ನ ಅಪ್ಪ ಅಮ್ಮ ಎಲ್ಲರನ್ನ ಕೂಡ ನೋಡ್ಕೋಬೇಕಾಗಿದೆ. ಹಾಗಾಗಿ ಏನಾದರೂ ಕೆಲಸ ಮಾಡಲೇಬೇಕಾಗಿದೆ. ಆದರೆ ಮೀನಾಕ್ಷಿಯವರು ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಮನೆಯಲ್ಲೇ ಏನಾದರೂ ಕೆಲಸ ಮಾಡೋಣ ಅಂದ್ಕೊಂಡಿದ್ದೆ. ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಹುಡುಕಿದ್ದೆ ಆದಿ ಅವ್ರ ಹತ್ರ. ಇದರಲ್ಲಿ ಯಾವುದು ಸೂಕ್ತ ನೋಡಿ, ನಾನು ಕೆಲಸ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದಾಗ ಆದಿ ಅದನ್ನು ನೋಡದೆ ಅರ್ತು ಬಿಸಾಡ್ಬಿಡ್ತಾರೆ. ಈ ಕಡೆ ಭಾಗ್ಯಗೆ ಶಾಕ್ ಆಗುತ್ತೆ. ನೀವು ಎಲ್ಲೂ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ನೀವು ನನಗೆ ಸ್ವತಂತ್ರಕ್ಕೆ ಧಕ್ಕೆ ಬರೋದಿಲ್ಲ ಅಂತ ಹೇಳಿದರೆ, ಆದರೆ ನೀವು ನಡ್ಕೋತಿರೋ ರೀತಿ ನಿಜಕ್ಕೂ ನನಗೆ ಫ್ರೀಡಮೇ ಇಲ್ಲ ಅಂತ ಅನ್ನಿಸ್ತದೆ. ನಾನು ನಿಮ್ಮನ್ನು ಇಷ್ಟಪಡೋದಕ್ಕೆ ಕಾರಣನೇ ನೀವು ಯಾವುದೇ ರೀತಿಯಲ್ಲೂ ಕೂಡ ನನಗೆ ಬೇಲಿ ಹಾಕೋದಿಲ್ಲ ಅಂತ. ಆದರೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ, ಇಲ್ಲ ನೀವು ಕೆಲ್ಸಕ್ಕೆ ಹೋಗೋದು ನಂಗೆ ಇಷ್ಟ ಆಗೋದಿಲ್ಲ. ನೀವೇ ಒಂದು ಕಂಪ್ನಿ CEO ಅಂದಮೇಲೆ ನೀವು ಯಾಕೆ ಇನ್ನೊಂದು ಕೆಲ್ಸಕ್ಕೆ ಹೋಗಬೇಕು ಅಂದಾಗ ಬೇರೆ ಕೆಲಸ ಕೀಳು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರಾ ನೀವು ಅಂತ ಹೇಳಿ ಭಾಗ್ಯ ಕುಸಿದು ಹೋಗ್ತಾರೆ. ಆದರೆ ಆದಿ ಮಾತ್ರ ನಾನು ಅರ್ಥದಲ್ಲ ಹೇಳಿದ್ದು, ನೀವು ಕೆಲಸ ಮಾಡೋದು ಬೇಡ ಅಂತ ಹೇಳಿದಾಗ ಭಾಗ್ಯ ನನ್ನ ಕುಟುಂಬವನ್ನು ನಾನು ನೋಡ್ಕೋಬೇಕಾಗಿದೆ. ಯಾರು ನೋಡ್ಕೋತಾರೆ ಅವರನ್ನು? ನಾನೇ ಅಲ್ವಾ ನೋಡ್ಕೋಬೇಕು. ನನ್ನ ಜವಾಬ್ದಾರಿಯಿಂದ ನಾನು ಜಾರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ನನ್ನ ಕರ್ತವ್ಯ ಅಂತ ಭಾಗ್ಯ ಹೇಳಿದಾಗ, ಸರಿ ಆಯಿತು ಬಿಡಿ, ನಿಮ್ಮ ಇಷ್ಟ ಬಂದ ಕೆಲಸ ಮಾಡಿ ಅಂತ ಆದಿ ಹೇಳ್ತಾರೆ. ಆದರೆ ಭಾಗ್ಯಗೆ ಒಂದಷ್ಟು ಕೆಲಸಗಳಷ್ಟೇ ಗೊತ್ತು, ಬಟ್ ಅದು ಯಾವುದನ್ನು ಕೂಡ ಮಾಡುವ ಹಾಗಿಲ್ಲ ಅಂತ ಆಲ್ರೆಡಿ ಮೀನಾಕ್ಷಿಯವರು ಹೇಳಿಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಗ ಇಲ್ಲಿ ಆದಿ ನಾನೇ ಕೆಲಸನ ಹುಡುಕ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಸುಮ್ಮನಿರಿ, ಜಸ್ಟ್ ಪಾಕೆಟ್ ಮನಿ ಕೊಡ್ತೀನಿ, ಅದನ್ನೇ ತೊಗೊಳ್ಳಿ ಅಂತ ಕೂಡ ಹೇಳ್ತಾರೆ. ಇಡೀ ಜಗತ್ತಿನ ಹೆಣ್ಮಕ್ಳು ತೊಗೊಳ್ಳೋದಾದರೆ ಆವಾಗಿಂದ ನಾನು ತೊಗೋತೀನಿ ಅಂತ ಭಾಗ್ಯ ಕೂಡ ಹೇಳ್ತಾರೆ. ಇಲ್ಲಿ ಕುಸುಮ ಅವ್ರಿಗೆ ಅವ್ರ ಗಂಡಂಗೆ ಮೆಡಿಸಿನ್ ತರೋಕ್ಕೂ ಕೂಡ ದುಡ್ಡಿಲ್ಲ. ಹಾಗಾಗಿ ಒಂದಷ್ಟು ಒಡವೆಗಳನ್ನ ಅಡವಿಟ್ಟು ಜೀವನ ಸಾಗಿಸ್ಬೇಕು ಅನ್ಕೋತಿದ್ದಾರೆ. ಎತ್ತ ಕಡೆ ರೇಷನ್ ಕೂಡ ಇಲ್ಲ. ಎಂಥ ಪರಿಸ್ಥಿತಿ ಬಂದ್ಬಿಡ್ತಜ್ಜಿ, ಊಟಕ್ಕೂ ಕೂಡ ನಮ್ಮ ಹತ್ರ ಕಾಸಿಲ್ಲ, ಊಟಕ್ಕೂ ಕೂಡ ಕಷ್ಟ ಬಂದ್ಬಿಡ್ತಲ್ವ. ಇದಕ್ಕೆಲ್ಲ ಕಾರಣ ನೀನೇನೆ ಅಂತ ಹೇಳಿ ತನ್ವಿ ಕೋಪ ಮಾಡಿಕೊಂಡು ಮನೆಯಿಂದ ಹೊರಡ್ತಾಳೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ.